ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಮುಖ್ಯವಾಗಿ ನನ್ನ ಗಂಡಂಗೆ ಈ ವಿಚಾರ ತಿಳಿಲೇಬೇಕು. ಈಗ ಬೇಡ ಅಂದ್ರು ಬಿಡು ಅಂತ ಜೈಮಂದವಳಲ್ಲ ನೀನು. ಸುನೀತಾ, ಈಗ ಅದೆಲ್ಲ ಬೇಕಾ? ಸ್ವಲ್ಪ ಸುಮ್ಮನೆ ಇರು. ಅವಳು ಹೇಳೋದನ್ನ ಪೂರ್ತಿ ಹೇಳ್ಬಿಡ್ಲಿ. ಅವಳು ಬಸರಾಗಿರೋದು ಖಚಿತವಾಗಿದೆ. ವಯಸ್ಸಿನಲ್ಲಿ ನಾನು ನಿಮಗಿಂತ ಚಿಕ್ಕವನು. ಅಪ್ಪನಾಗಿ ನೀವು ನನಗೆ ತುಂಬ ಸಲ ನಿರಾಸೆ ಮಾಡಿದ್ದೀರಿ. ಓದಿಸ್ಲಿಲ್ಲ, ಕೇಳಿದ್ ಕೊಡಿಸ್ಲಿಲ್ಲ, ಯಾವಾಗಲೂ ಬೈತಿದ್ರಿ, ನನ್ನ ಜೊತೆ ಚಿಕ್ಕವ್ರ ಥರ ಕಿತ್ತಾಡ್ತಿದ್ರಿ. ಆದರೂ ಅಪ್ಪ ಅನ್ನೋ ಪ್ರೀತಿ ನನಗಿದೆ, ಮಗ ಅನ್ನೋ ಮಮತೆ ನಿಮಗೂ ಇದೆ. ಇವಾಗ ಎಲ್ಲ ಮರೆತು ಒಂದಾಗಿದ್ದೀವಿ. ನಿಜ ಹೇಳಿಪ್ಪ, ಮರ್ಯಾದೆ ಬಿಟ್ಟು ಕೇಳ್ತಾ ಇದ್ದೀನಿ. ಸುನೀತಾ ಚಿಕ್ಕಮ್ಮ ತಾಯಿ ಆಗ್ತಿರೋದು ಕ್ಷಮಿಸಿಪ್ಪ. ಈ ಪ್ರಶ್ನೆನ ನಾನು ನಿಮ್ಮ ಹತ್ರ ಕೇಳಬಾರ್ದು, ಆದರೆ ತಲೆ ಒಳಗೆಲ್ಲ ತುಂಬ್ಕೊಂಡ್ಬಿಟ್ಟಿದ್ಯಪ್ಪ. ಮನ್ಸೆಲ್ಲ ಕೊರಿತಾ ಇದೆ. ಎಲ್ರಿಗೂ ಕಗ್ಗಂಟಾಗಿರೋ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ಮಗ ಅನ್ನೋ ಮುಜುಗರನ್ನು ಬಿಟ್ಟು ಕೇಳ್ತಾ ಇದ್ದೀನಿ, ಹೇಳಿಪ್ಪ. ಮಗನಾಗಿ ಈ ಪ್ರಶ್ನೆ ಕೇಳ್ತಾ ಇರೋದೇ ಒಂದು ದೊಡ್ಡ ಮುಜುಗರ, ಅಸಹ್ಯ. ಆದರೆ ಈ ಪ್ರಶ್ನೆಗೆ ನಾನು ಯಾರಿಗೂ ಉತ್ತರ ಕೊಡಲ್ಲ, ಕೊಡಬೇಕಾಗಿಲ್ಲ. ನನ್ನ ಮೇಲೆ ನಂಬಿಕೆ ಇದ್ದರೆ ಇಟ್ಕೋಬಹುದು, ಇಲ್ಲದೆ ಇದ್ದರೆ ಬಿಟ್ಟು ಬಿಡಬಹುದು. ಆದರೆ ಒಂದು, ಈ ವಿಷಯವಾಗಿ ಇನ್ಯಾವತ್ತೂ ನೀನು ಮಾತಾಡೋ ಅವಶ್ಯಕತೆ, ಅನಿವಾರ್ಯತೆ ಇಲ್ಲ. ಸದಾ ಗ ಗ ಗ ಮಾಮ ಬ ಬ ಬ ಮ ಬ ದ ನೇ ಬ ಬ ಬ ಮ ಬ ಗ ಮ ರೇ ಸದಾ ನಿ ರೇ 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 ಗ ಮ ರೇ ರೇ. ಜಾಜಿ, ಯಾಕೋ ಕೋತಿ ತರ ಆಡ್ತಿದ್ಯಾ? ನಾನು ಕೋತಿ ತರ ಆಡ್ತಿದ್ರು ನಿನ್ ಮುಖದಲ್ಲಿ ನಗುನೇ ಇಲ್ಲ. ಏನಾಗಿದೆ ನಿಂಗೆ? ಮುಖ ಒಳ್ಳೆ ಕೊಳತ್ ಕುಂಬಳಕಾಯಿ ತರ ಮಾಡ್ಕೊಂಡಿದ್ಯಾ? ಬೇಜಾರು ಕಾಣೋ ಬಂಗಾರಿ. ಅದು ಗೊತ್ತಾಗ್ತಿದೆ, ಬೇಜಾರು ಯಾಕೆ ಅಂತ. ಮನೇಲಿ ಎಲ್ರೂ ನೆನ್ನೆಯಿಂದ ಸರಿಯಾಗಿ ಮಾತೇ ಆಡ್ತಿಲ್ಲ. ಎಲ್ರೂ ಗುಮ್ಮಂತಿದ್ದಾರೆ. ಒಬ್ರದೊಬ್ರು ಮುಖನೂ ಸರಿಯಾಗಿ ನೋಡ್ತಿಲ್ಲ. ಸುನೀತಾ ಚಿಕ್ಕಮ್ಮನ ಮನೆಗೂ ಹಾಗೆ ಹೋದ್ರು, ಬಂದ್ಮೇಲೂ ಹಾಗೆ ಇದ್ರು. ಹೌದಾ? ಅಲ್ಲೇನೋ ಜಗಳ ಆಗಿರುತ್ತೆ. ಆ ಜಗ್ಗಿ ಮೊದಲೇ ಜಗಳ ಗಂಟ. ನಿಮ್ಮ ಮನೆಯವ್ರು ಒಂದಂದ್ರೆ ಅವ್ನು 4 ಹೇಳಿರ್ತಾನೆ, ಅದಕ್ಕೆ ಬೇಜಾರಾಗಿರ್ತಾರೆ. ಜಗಳನೂ ಇಲ್ಲ, ಏನೂ ಇಲ್ಲ. ಆದರೂ ಎಲ್ಲರೂ ಬೇಜಾರಲ್ಲಿದ್ದಾರೆ. ಅರ್ಥನೇ ಆಗ್ತಿಲ್ಲ. ಬಿಡೋದನ್ನ. ನಿಂಗೆ ಗೊತ್ತಾ, ಇವತ್ತು ಸಂಜೆ 4 ಗಂಟೆಗೆ ಒಂದು ಉತ್ಸವ ಇದೆ, ವಸಂತೋತ್ಸವ ಅಂತ. ವಸಂತೋತ್ಸವ ಹಾಗಂದ್ರೆ? ವಸಂತೋತ್ಸವ ಅಂದ್ರೆ ವಸಂತೋತ್ಸವ ಅಷ್ಟೇ. ಸರಿಯಾಗಿ ಹೇಳೋಲೋ. ಯಾಕೆ ಹೊಡಿತೀಯಾ? ಹೇಳ್ತಾ ಇದ್ದೀನಲ್ಲ. ಹೇಳು ಮತ್ತೆ.
ದೇವಸ್ಥಾನದ ಪ್ರಾಂಗಣದಲ್ಲಿ ಜನ ಎಲ್ಲ ಸೇರಿರ್ತಾರೆ. ಅವರೆಲ್ಲ ನೀರು ತಗೊಂಡು ಆಟ ಆಡ್ತಿರ್ತಾರೆ. ಎಲ್ರ ಮನೆಯಿಂದ ಕನಿಷ್ಠ 1 ಬಿಂದಿಗೆ, ಕೆಲವರು ಕೊಳಗ ಹಂಡೆಲೆಲ್ಲ ನೀರು ತರ್ತಾರೆ. ಎಲ್ಲ ನೀರಿಗೂ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ಮಂತ್ರೋದಕನ ಬೆರೆಸಿರ್ತಾರೆ. ಅರಿಶಿನ, ಕುಂಕುಮ, ಚಂದನ ಎಲ್ಲ ಸೇರಿಸಿ ತರಾವರಿ ಬಣ್ಣದ ನೀರು ಮಾಡಿಟ್ಟಿರ್ತಾರೆ. ಅಮ್ಮನವ್ರ ಉತ್ಸವ ಶುರುವಾಗ್ತಿದ್ದಾಗೆ ಎಲ್ಲರೂ ಒಬ್ರಿಗೊಬ್ರು ಬಣ್ಣದ ನೀರನ್ನ ಎರಚಾಡ್ತಾರೆ. ಎಲ್ಲರೂ ಬಣ್ಣವಾಗಿ ಒದ್ದಾಗಿರ್ತಾರೆ. ಹೌದಾ? ಲೋ ಬಂಗಾರಿ, ನಾನು ಆ ಉತ್ಸವದಲ್ಲಿ ಇರಬೇಕು ಅಂತ ಆಸೆ ಆಗ್ತಿದೆ ಕಣೋ. ಲಲಿತಮ್ಮ ಅಜ್ಜಿ ನೀನು ಬಿಡ್ಬೇಕಲ್ಲ. ನೀನು ಜ್ವರ ನೆಗಡಿ ಬರುತ್ತೆ ಅಂತ ನಿಮ್ಮ ಮನೆಯವ್ರು ಯಾರು ನೀನು ಬಿಡೋದೇ ಇಲ್ಲ. ಆದರೆ ನಂಗೆ ನೋಡಬೇಕು ಅಂತ ಆಸೆ ಆಗ್ತಿದೆ ಕಣೋ. ಏನಾದರೂ ಉಪಾಯ ಮಾಡೋ. ಲೋ ಲೋ ಆಗಲ್ಲ ಅನ್ಬೇಡ್ವೋ. ಮಾಡ್ತೀನಿ ಬಿಡು. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನನ್ನ ಮುದ್ದು ಬಂಗಾರಿ, ನನ್ನ ಚಿನ್ನ ಬಂಗಾರಿ. ನಾಚ್ಕೊಂಡ್ಯೇನೋ? ನಾನೇನು ನಾಚ್ಕೊಂಡಿಲ್ಲ. ನನ್ನ ನೋಡು. ಹೋಗ ಪೆದ್ರಾಮ. ಇವತ್ತು ಸಂಜೆನೆ ವಸಂತೋತ್ಸವ. ಎಲ್ಲರೂ ಸೇರ್ತಾರೆ. ದೊಡ್ಡವರು, ಚಿಕ್ಕವರು, ಮಕ್ಕಳು, ಮರಿ ಎಲ್ಲ ಬೇರೆ ಬೇರೆ ಊರಿಂದಾನು ಜನ ಬರ್ತಾರೆ. ಬರ್ಲಿ ಬಿಡು, ಅದಕ್ಕೇನೀಗ? ವಸಂತ ಕಾಲದಲ್ಲಿ ವಸಂತೋತ್ಸವ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲ. ಎಲ್ಲರೂ ಬಣ್ಣಗಳನ್ನ ಎರಚಾಡ್ತಾ ಕುಣಿದಾಡ್ತಾ ಇಡೀ ವಾತಾವರಣ ರಂಗ್ ರಂಗಾಗಿರುತ್ತೆ. ಇಡೀ ಚಕ್ರಾಪುರಿ ಅಮ್ಮನವರ ಸನ್ನಿಧಿ ವರ್ಣಮಯವಾಗಿರುತ್ತೆ. ಚಕ್ರಾಪುರಿಯ ಜನರಿಗೆ ವರ್ಷಕ್ಕೊಮ್ಮೆ ಸಾಮೂಹಿಕ ಸ್ನಾನ. ಹೀಗಾದ್ರೂ ದೇಹ ಶುದ್ಧಿ ಆಗುತ್ತೆ. ಮಜಾ ಮಾಡ್ಲಿ ಬಿಡು. ಅಲ್ಲೇ ಇರೋದು ಸೂಕ್ಷ್ಮ. ಎಲ್ರೂ ಅಲ್ಲಿಗೆ ಸ್ನಾನ ಮಾಡೋದಕ್ಕೆಲ್ಲ ಬರೋದು. ಇದು ಸಾಂಕೇತಿಕ ಓಕ್ಲಿ ಹಬ್ಬ ಅಲ್ಲ ವಿವೇಕಿ. ಇದು ಅಮ್ಮನವರು ಕಲ್ಪಿಸ್ಕೊಂಡಿರುವಂತಹ ಸಂಚು. ಸಂಚ? ನಮ್ಮ ವಿರುದ್ಧನೇ ಸಂಚ? ಅಮ್ಮನವ್ರ ಸನ್ನಿಧಿಲಿ ಮೈಲ್ಗೆ ಮಾಡಿ ಅವಳ ಶಕ್ತಿನೆಲ್ಲ ತೊಡೆದು ಹಾಕೋದಕ್ಕೆ ನಾವೆಷ್ಟೆಲ್ಲ ತಂತ್ರಗಳನ್ನ ಮಾಡಿದ್ವೋ ಅದಕ್ಕೆ 10 ಪಟ್ಟು ಚತುರತೆಯಿಂದ ಅಮ್ಮನವರು ಆ ಮೈಲ್ಗೆಗಳನ್ನೆಲ್ಲ ತೊಳೆದು ಹಾಕಿ ಮತ್ತೆ ತಮ್ಮ ಸನ್ನಿಧಿಯನ್ನ ಪವಿತ್ರ ಮಾಡ್ಕೊಳ್ಳೋದಕ್ಕೆ ನಡೆಸ್ತಾ ಇರುವಂತಹ ಸಂಚಿದು. ಅದು ಹೇಗ್ ಸಾಧ್ಯ? ಅದರಿಂದ ಏನಾಗುತ್ತೆ? ಈ ಅರಿಶಿನ ಕುಂಕುಮದ ಎರಚಾಟ ಎಲ್ಲ ಮೇಲ್ನೋಟಕ್ಕೆ. ಒಳ ಅರ್ಥ ಮೈಲ್ಗೆ ಶುದ್ಧಿ, ಮಂತ್ರೋದಕ, ಅರ್ಚನೆ, ಅಭಿಷೇಕ, ನೈವೇದ್ಯಗಳನ್ನ ಮಾಡಿದಂತಹ ನೀರನ್ನ ಬಿಂದಿಗೆ ಕೊಳಗದಲ್ಲಿ ತುಂಬಿದಂತಹ ನೀರಿಗೆ ಚಿಮ್ಕಿಸ್ತಾರೆ. ಆ ನೀರನ್ನ ದೇವಳದಲ್ಲಿ ಎರಚಾಡೋದ್ರಿಂದ ಇದ್ದ ಬದ್ದ ಅಶುದ್ಧಿ ಎಲ್ಲ ಮಾಯವಾಗಿ ಇಡೀ ದೇವಳ ಶುದ್ಧವಾಗುತ್ತೆ. ಅಂದ್ರೆ ನೀನ್ ಹೇಳೋದು ನಾವು ಕಟ್ಟಿರೋ ಮೈಲ್ಗೆ ಕಂಕಣನೂ ತೊಳೆದು ಹೋಗುತ್ತಾ? ಹೌದು, ಖಂಡಿತ ಎಲ್ಲವೂ ತೊಳೆದು ಹೋಗುತ್ತೆ. ಇದು ಶಕ್ತಿಪೀಠ, ವಿಶೇಷ ಶಕ್ತಿಗಳು ಸೇರಿರುವಂತಹ ಸ್ಥಳ. ಇಲ್ಲಿ ನಡೆಯೋದೆಲ್ಲ ಸತ್ಯ, ಆಗೋದೆಲ್ಲ ಪವಾಡಗಳೇ, ಯಾವುದು ವೃತ ಇಲ್ಲ. ಸರ್ವಮಂತ್ರಾತ್ಮಿಗೆ ಸರ್ವವಿಶ್ವಾತ್ಮಿಗೆ ಕಾಟಿಗೆ ಮುಕ್ತಮರ್ತಸ್ವಿನೋದಾಯ ಭದ್ರಸ್ಫುರತ್ಪೂರತಾಂಬೂಲಗರ್ಭೂರಗಂಠೋಕರೆ ಜ್ಞಾನಮುದ್ರಾಗರೆ ಸರ್ವಸಂಪತ್ಕರೆ. जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे. ಮೇಷ್ಟ್ರಮ್ಮ,
ನೀವ್ ಇಲ್ಲಿದ್ದೀರಾ ದೀಪ ಹಚ್ಕೊಂಡು? ಇದೇ ನನ್ನ ಕೆಲಸ ಅಲ್ವಾ? ದೀಪ ಹೊತ್ಸೋದು ಜನಗಳ ಜವಾಬ್ದಾರಿ. ಬೆಳಕನ್ನ ಬೆಳಗ್ಸೋದಕ್ಕೆ ಪ್ರೇರೇಪಿಸ್ಬೇಕಲ್ವಾ? ಅದಕ್ಕೆ ಒಂದಷ್ಟು ದೀಪಗಳನ್ನ ನಾನೇ ಹಚ್ತಿದ್ದೀನಿ. ಇದನ್ನ ನೋಡಿ ದೀಪ ಬೆಳಗ್ಸೋ ಆಸೆ ಅವರಲ್ಲೂ ಮೂಡ್ಲಿ ಅಂತ. ವ್ಯಾಪಾರ ಧರ್ಮನೂ ಆಯ್ತು, ಭಕ್ತರು ಅಮ್ಮನವ್ರಿಗೆ ದೀಪ ಬೆಳಗಿಸ್ಬೇಕು ಅಂತ ಹೇಳೋ ಕಾರ್ಯನೂ ಆಯ್ತು ಅಲ್ವಾ ಮೇಷ್ಟ್ರಮ್ಮ? ಒಂಥರ ಹಾಗೆ ಅಂದ್ಕೋ. ಇವತ್ತಿನ ವಿಶೇಷ ವಸಂತೋತ್ಸವ ಗೊತ್ತಲ್ವಾ? ಹಾ ಗೊತ್ತು. ಬಂಗಾರಿ ಹೇಳ್ದ ನನಗೂ ವಸಂತೋತ್ಸವ ನೋಡಬೇಕು ಅಂತ ಆಸೆ. ಆದರೆ ಅಜ್ಜಮ್ಮ ಲಲಿತಮ್ಮ ನನಗದನ್ನೆಲ್ಲ ನೋಡೋದಕ್ಕೆ ಬಿಡಲ್ವಂತೆ. ಅದು ಹೇಗೆ ಸಾಧ್ಯ? ನೀನು ಇಲ್ಲದೆ ಇಲ್ಲಿ ಯಾವ ಉತ್ಸವನೂ ನಡೆಯೋದಿಲ್ಲ. ನೀನಿರಲೇಬೇಕು, ಎಲ್ಲದಕ್ಕೂ ನೀನಿರಲೇಬೇಕು. ಯಾಕೆ? ಅದೇನು ಎಲ್ಲದಕ್ಕೂ ನಾನು ಇರಲೇಬೇಕು? ನಿನ್ನ ದೇಹದಲ್ಲಿ ಇನ್ನೊಂದು ಜೀವ ತುಂಬಿ ಅಮ್ಮನವರು ನಿನ್ನನ್ನ ಚಕ್ರಾಪುರಿಗೆ ಕರೆಸ್ಕೊಂಡಿರೋದು ಬರೀ ಕಸ ಗುಡಿಸಿ ರಂಗೋಲಿ ಹಾಕಕ್ಕೆ ಅನ್ಕೊಂಡಿದ್ಯಾ? ಅದು ನೆಪ ಅಷ್ಟೆ. ನಿನ್ನ ನಿಜವಾದ ಜವಾಬ್ದಾರಿಗಳು, ಕರ್ತವ್ಯಗಳು ಬೇರೆನೇ ಇದೆ. ಅಂದರೆ ಏನದು ಬೇರೆ ಜವಾಬ್ದಾರಿಗಳು, ಕರ್ತವ್ಯಗಳು? ನಡಿಲಿ ವಸಂತೋತ್ಸವ, ಎರ್ಚಾಡ್ಲಿ ಬಣ್ಣದ ನೀರನ್ನ ನಿಮ್ಮ ಚಕ್ರಾಪುರಿಯ ಜನ, ಆನಂದ ಪಡ್ಲಿ ವಿರೂಪಾಕ್ಷ. ಶಿಖಾಮಣಿ ತಗೊಂಬಂದು ಇಷ್ಟೆಲ್ಲ ತಿಳಿಸಿದ್ರು ನಮ್ಮ ಸರ್ವನಾಶವಾಗುತ್ತೆ ಅಂತ ಬಿಡಿಸಿ ಹೇಳಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ ನಿನ್ಗೆ. ವಸಂತೋತ್ಸವ ನಡೆದ್ರೆ ನಮಗೆ ಸೋಲಾಗುತ್ತೆ, ನಾವು ಇದ್ದೇಳೋದಕ್ಕಾಗಲ್ಲ. ನಮ್ಮ ಶ್ರೀಚಕ್ರದ ಕನಸು ಕನಸಾಗೆ ಉಳಿಯುತ್ತೆ, ಇನ್ಯಾವ ಜನ್ಮಕ್ಕೂ ಅದು ನಮಗೆ ದಕ್ಕೋದಿಲ್ಲ. ಕಾಲರುದ್ರ ಸಿದ್ದೇಶ್ವರ ಕಡಕಿ. ಇಲ್ಲ ವಿರೂಪಾಕ್ಷ, ಒಂದೇ ಏಟಿಗೆ 2 ಹಕ್ಕಿ ಹೊಡೆಯೋ ತಂತ್ರ ನನ್ಗೂ ಗೊತ್ತು. ನಿಮ್ಮಮ್ಮನವ್ರನ್ನ ಹೆಡೆಮುರಿ ಕಟ್ಟೋದಕ್ಕೆ ನನ್ಗೂ ಬರುತ್ತೆ. ತಂತ್ರನ? ಅಮ್ಮನವ್ರ ತಂತ್ರನು ಮೀರಿಸುವಂತ ತಂತ್ರನ? ಏನದು? ಅಮ್ಮನವ್ರಿಗೆ ಅಭಿಷೇಕ ಆದ ಮಂತ್ರೋದಕನ ಎಲ್ಲಾ ನೀರಿಗೂ ಬೆರೆಸಿದ್ರೆ ತಾನೆ ಇಡೀ ಸನ್ನಿಧಿಲಿ ಎರ್ಚಾಡಿ ಶುದ್ಧಿ ಆಗೋದು. ಹೌದು. ನಿಮ್ಮ ಅಮ್ಮನವ್ರಿಗೆ ಅಭಿಷೇಕ ಆದ ಮಂತ್ರೋದಕ ತುಂಬಿಟ್ಟ ನೀರಿಗೆ ತಲುಪಲೇಬಾರ್ದು. ನಿಮ್ಮ ಅಮ್ಮನವ್ರ ಸನ್ನಿಧಿ ಶುದ್ಧಿ ಆಗ್ಲೇಬಾರ್ದು. ಅಂದ್ರೆ ಹಾಗೆ ನೀನ್ ವ್ಯವಸ್ಥೆ ಮಾಡು. ಅದೇ ವೇಳೆಗೆ ನೆರೆದಿರೋ ಜನರಿಗೆ ಎರ್ಚೋ ನೀರಿಗೆ ಉಪ್ಪು, ಮೆಣಸಿನ ಪುಡಿ, ತುರ್ಕೆ ಸೊಪ್ಪಿನ ಪುಡಿ ಜೊತೆಗೆ ಇದ್ರ ಮಿಶ್ರಣನ ನಮ್ಮ ಮಣಿಕಂಠ ಯಾರಿಗೂ ಕಾಣ್ದಿರೋ ರೀತಿಯಲ್ಲಿ ಎಲ್ಲಾ ನೀರಿಗೂ ಬೆರೆಸಿ ಬರ್ತಾನೆ. ಶುದ್ಧಿಯೂ ಆಗೋದಿಲ್ಲ, ಮಣ್ಣು ಆಗೋದಿಲ್ಲ. ಬದಲಾಗಿ ಬಂದಿರೋ ಜನರಿಗೆಲ್ಲ ಕಣ್ಣು, ಮೈಕೈ ಚರ್ಮ ಉರಿ ಕಿತ್ಕೊಳ್ಳುತ್ತೆ. ಆಗ ಎಲ್ರು ಆ ಅಮ್ಮನವ್ರನ್ನ ಬೈಕೋತಾರೆ, ಮಹಾತಾಯಿಗೆ ಶಾಪ ಹಾಕ್ತಾರೆ. ಅಮ್ಮನವ್ರ ಸತ್ಯ ಕಮ್ಮಿ ಆಗಿದೆ ಅಂತ ಬಂದಿರೋ ಜನ ಬೇರೆ ಕಡೆಗೂ ಪ್ರಚಾರ ಮಾಡ್ತಾರೆ. ಇಡೀ ಚಕ್ರಾಪುರಿ ಕ್ಷೇತ್ರಕ್ಕೆ ಅಪಖ್ಯಾತಿ ಅಂಟ್ಕೊಳ್ಳುತ್ತೆ.
ಅಮ್ನೋರ ವೈಭವ ಅಸ್ತಮಾನವಾಗುತ್ತೆ. ನಡಿಲಿ ವಸಂತೋತ್ಸವ. ಇದು ನಮಗೆ ಒಳ್ಳೆ ಅವಕಾಶ ವಿರೂಪಾಕ್ಷ, ಒಳ್ಳೆ ಅವಕಾಶ. ಈ ಬೇಸಿಗೆ ಬೇಗೆಯಲ್ಲಿ ಸಂಜೆ 4 ಗಂಟೆಗೆ ಮುಳುಗೋ ಬಿಸಿಲಲ್ಲಿ ಅಮ್ಮನವ್ರ ಮಂತ್ರೋದಕ ಹೇಳ್ಕೊಂಡು ತಣ್ಣೀರನ್ನ ಮೈ ಮೇಲೆ ಹಾಕೋತಾ ಇದ್ರೆ ಮೈ ಮನಸ್ಸು ಎರಡೂ ಶಾಂತವಾಗಿರುತ್ತೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನನ್ನ ತಂದೆ ನಾನು ಚಿಕ್ಕವನಿದ್ದಾಗ ಇದೇ ಉತ್ಸವ ಕಾಲದಲ್ಲಿ ನಾನು ಕರ್ಕೊಂಬರೋರು ಅಂಗಿನ ಕಳಿಸ್ಬಿಟ್ಟು ನನ್ನ ಮೇಲೆ ನೀರು ಹಾಕ್ತಾಯಿದ್ರು. ಏನು ಮಜಾ ಇರ್ತಿತ್ತು ಗೊತ್ತಾ? ಲೋ ಪಂಚಾಕ್ಷರಿ, ಇದು ನೀರು ಬರೀ ನೀರಲ್ಲ, ಅಮ್ಮನವರ ಅನುಗ್ರಹ ಇರೋ ಪವಿತ್ರವಾದ ಉದಕ. ಅದಕ್ಕೆ ನಾನು ವರ್ಷನೂ ತಪ್ಪದೆ ಬರ್ತಾನೆ ಇದ್ದೀನಿ. ಪಂಚಾಕ್ಷರೇ, ಇವತ್ತು ವಸಂತೋತ್ಸವ ನಡೆಯೋ ಆಗಿಲ್ಲಪ್ಪ. ಯಾರು ಹೇಳಿದ್ರು ನಿನಗೆ? ಏನಾಯ್ತು? ಅವನೇ ಹೊಸ್ದಾಗಿ ಬಂದಿದ್ದಾನಲ್ಲ ಪೊಲೀಸಪ್ಪ ಮಾರಿಗೂಡಿ, ಅಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಈ ಚಾಚಿ, ಈ ರಾಕ್ಷಸ ಎಲ್ಲಿಂದ ಬಂದೆ ಎಲ್ಲ ಹಾಳು ಮಾಡೋದಕ್ಕೆ ನಾವು ಎಷ್ಟು ಆಸೆಯಿಂದ ಇದ್ವಿ ಅಲ್ವಾ? ಇವನು ನಮ್ಮ ತಾಂಡದಿಂದಾನೇ ಬಂದಿರೋನು ಕಣೋ. ನನ್ನ ಗೆಳತಿನ ಕೊಂದಿದ್ದು ಇವನೇ. ಹೌದಾ? ಹ್ಞೂ ಕಣೋ, ಇವನು ಲೆಕ್ಕ ಇಲ್ದಿರೋ ಹೆಣ್ಮಕ್ಳನ್ನ ಕೊಂದಿದ್ದಾನೆ. ಆದರೆ ನಾನು ಸಾಯುವಾಗ ನಾನು ಉಳಿಸಿದ್ದು ಇವನೇ. ನೀನು ಸಾಯುವಾಗ? ಹ್ಞೂ ಕಣೆ, ವಿರೂಪಾಕ್ಷ ಶಾಸ್ತ್ರಿಗಳು ನನ್ನ ಸಾಯಿಸೋವಾಗ ಇವನೇ ಬಂದು ಕಾಪಾಡಿದ್ದು. ಪೆದ್ರಾಮ, ಸುಳ್ಳು ಹೇಳ್ಬೇಡ ನೀನು. ಸುಳ್ಳಲ್ಲ ಕಣೆ. ಸಾಹೇಬ್ರೆ, ಏನಿದೆಯಲ್ಲ ಇವತ್ತು ವಸಂತೋತ್ಸವ, ಎಷ್ಟು ಕಷ್ಟಪಟ್ಟು ನಾವು ಇದನ್ನೆಲ್ಲ ತಯಾರಿ ಮಾಡಿದ್ದೀವಿ. ನೀವು ನೋಡಿದ್ರೆ ಒಂದು ನಿಮಿಷದಲ್ಲಿ ಎಲ್ಲ ಹಾಳು ಮಾಡಿಬಿಟ್ರಲ್ಲ. ಯಾವನ್ ಕೇಳಿ ಮಾಡ್ತಿದ್ರು ವಸಂತೋತ್ಸವನ? ಈ ದೇವಸ್ಥಾನ ಏನ್ ನಿಮ್ಮಪ್ಪ ಕಟ್ಸಿದ ಮನೆನಾ ಅಥವಾ ನಿಮ್ಮ ಅಪ್ಪನ ಮನೆಗೆ ಸೇರಿದ ಆಸ್ತಿನ? ಇದು ಸಾರ್ವಜನಿಕರ ಆಸ್ತಿ. ಪ್ರತಿ ವರ್ಷ ಉತ್ಸವದ ಕಾಲಕ್ಕೆ ನಡೆಯೋ ಪದ್ಧತಿ ಇದು. ಅದು ಅಲ್ಲದೆ ಈ ವರ್ಷ ಶ್ರೀಚಕ್ರ ಉದ್ಭವ ಆಗೋ ಕಾಲ ಕೂಡಿ ಬಂದಿದೆ. ಎಲ್ಲರೂ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ ವಸಂತೋತ್ಸವ ಆಚರಿಸ್ಬೇಕು ಅಂತ. ಇದನ್ನ ಆಚರಿಸೋದಕ್ಕೆ ಯಾರನ್ನ ಕೇಳ್ಬೇಕು ನಾವು? ಹೊಳೆ ನೀರಿಗೆ ದೊಣ್ಣನಾಯಕ್ ನಪ್ಪಣೆ ಅಂತ. ಏನು ಬಂಗಾರಿ, ಹಾಗಿದ್ರೆ ಉತ್ಸವ ನಡೆಯೋದಲ್ವೇನೋ? ಅದೇನು ಮಾತಾಡ್ತಾರೆ ಅಂತ ಕೇಳೋಣ ಇರು. ಪ್ರತಿ ವರ್ಷ ನಿಮ್ಮ ಅಪ್ಪಂದು ನಿಮ್ಮ ತಾತನ ತಿಥಿ ಆಚರಿಸ್ಕೊಳ್ಳಿ, ಅದಕ್ಕೆ ಯಾವನ ಅನುಮತಿ ಬೇಕಾಗಿಲ್ಲ. ಆದ್ರೆ ಈ ಉತ್ಸವ ಅದು ಇದು ಅಂದ್ರೆ 1000 ಜನ ಸೇರ್ತಾರೆ. ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ತಳ್ಳಾಡ್ಕೊಂಡು ತುಳಿದ್ರೆ ಸತ್ತು ಬಿದ್ರೆ ಯಾವನ್ ಜವಾಬ್ದಾರಿ ತಗೊಳ್ಳೋದು? ಯಾವ ನಡೆಸ್ತಾ ಇರೋದು ಈಗ ಉತ್ಸವನ? ಇಂಥದ್ದೆನ್ನಾರ ಮಾಡಬೇಕು ಅಂದ್ರೆ ನಾವು ಮಾಹಿತಿ ಕೊಟ್ಟು ಅನುಮತಿ ಪಡಿಬೇಕಾರೋ ಪರಿಜ್ಞಾನ ಇಲ್ದವನು ಯಾವನ ಅವನು? ವಿರೂಪಾಕ್ಷ ಶಾಸ್ತ್ರಿಗಳು ಅವರು ಈ ದೇವಸ್ಥಾನದ ಧರ್ಮಾಧಿಕಾರಿಗಳು. ಕರಿಯೋ ಅವನ್ನ. ಎಲ್ಲೋ ಇದನ್ನ ನಿಮ್ಮ ಧರ್ಮಾಧಿಕಾರಿ, ಕರ್ಸೋಲೆ ಅವನ್ನ. ನಮ್ಮ ಪರಂಪರೆಯಿಂದ ನಡ್ಕೊಂಡ್ ಬಂದಂತ ವಸಂತೋತ್ಸವನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಪೂಜಾರಪ್ಪ, ಮರ್ಯಾದೆ. ಮರ್ಯಾದೆ ಕೊಟ್ಟು ಮಾತಾಡ್ರಿ. ಹಿರಿಯರವರು, ಈ ಕ್ಷೇತ್ರದ ಧರ್ಮಾಧಿಕಾರಿಗಳು. ಇವರು ಧರ್ಮಾಧಿಕಾರಿ ಆದ್ರೆ ನಾನಿಲ್ಲಿ ಅಧಿಕಾರಿ. ನನ್ನ ಮುಂದೆ ಯಾವ ಅಧಿಕಾರಿ? ಇದು ತಲೆ ತಲಾಂತರಗಳಿಂದ ಬಂದಂತಹ ಸಂಪ್ರದಾಯ. ನೀವಿರೋದು ಸಂಪ್ರದಾಯನ ಬೆಂಬಲಿಸೋದಕ್ಕೆ, ಸಹಕಾರ ಕೊಡೋದಕ್ಕೆ, ಈ ರೀತಿ ಬಂದು ದಬ್ಬಾಳಿಕೆ ಮಾಡೋದಕ್ಕಲ್ಲ. ಕಾನೂನಿಗೆ ಮೀರಿದ ಯಾವುದೂ ಇಲ್ಲ. ನಾನು ಹೇಳಿದೆ ನಡಿಬೇಕು. ಕಾನೂನು ಅಂದ್ರೆ ನಾನು, ನಾನು ಅಂದ್ರೆ ಕಾನೂನು ಅಷ್ಟೇ.
ಸುಮ್ಮನೆ ನಾವು ಸುಮ್ಮನಿರ್ತೀವಿ ಅಂತ ಕಾನೂನು ಹೆಸರಲ್ಲಿ ದಬ್ಬಾಳಿಕೆ ಮಾಡಬೇಡಿ. ಇವ್ರಿಗೂ ತಿರುಗಿ ಬೆಳಕ್ ಬರುತ್ತೆ. ಇವ್ರ ತಾಳ್ಮೆನ ಪರೀಕ್ಷೆ ಮಾಡಬೇಡಿ, ಬಲಹೀನತೆ ಅಂತ ತಿಳ್ಕೊಬೇಡಿ. ಪೂಜಾರಪ್ಪನವರೇ, ಇಷ್ಟು ವರ್ಷ ನೀವು ಅದು ಯಾವ ಸಂಪ್ರದಾಯ ಅನುಸರಿಸಿದ ನನಗೆ ಗೊತ್ತಿಲ್ಲ. ಈಗ ಇದು ನನ್ನ ಆಡಳಿತ ಪ್ರದೇಶ. ಇನ್ನು ಮುಂದೆ ನಾನು ಹೇಳೋ ಸಂಪ್ರದಾಯ ನೀವು ಅನುಸರಿಸಬೇಕು. ವಸಂತೋತ್ಸವನ ರದ್ದು ಮಾಡಿ. ನಾನಿಡೋ ಪ್ರತಿ ಹೆಜ್ಜೆಗೆ ಒಡ್ಗಾಲ ಹಾಕ್ತಾ ಇದೆಯಾ, ನನ್ನ ದಾರಿಗೆ ತೊಡಕಾಗ್ತಾ ಇದೆಯಾ? ನನ್ನ ವಿಷಯಕ್ಕೂ ಬರಬೇಡ ಹೇಳ್ತಿದ್ದೀನಿ.